ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಬೇರೆಯವರ ಜೊತೆಯಲ್ಲಿ ಮಾತಾಡುವಾಗ ಮಾತಿನ ಬಗ್ಗೆ ನಿಗಾ ಇರಲಿ, ಮಾತಿನ ಬಗ್ಗೆ ಹಿಡ್ತಾ ಇರಲಿ. ಏನೋ ಸ್ವಲ್ಪ ಸಲಿಗೆ ಸಿಕ್ತು ಅಂತ ಹೇಳಿ ಬಹಳ ವಿಚಿತ್ರವಾಗಿ ಮಾತನಾಡಿ ಬೇರೆಯವರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಹಾಸ್ಯಾಸ್ಪದವಾಗಿ ಮಾತಾಡ್ತಕ್ಕಂಥದ್ದು, ಜೊತೆಗೆ ನೀವು ಕೂಡ ಅವಮಾನಕ್ಕೊಳಗಾಗುವಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಹೇಳಿ ಎಚ್ಚರಿಕೆ. ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿರ್ತೀರಿ, ಅದು ನಿಮಗೆ ನಿಜವಾಗ್ಲಿಯೂ ಕೂಡ ಯೋಗ ಅಂತ ಹೇಳಬೇಕು. ಪ್ರವಾಸದ ಬಗ್ಗೆ ಮಾತುಕತೆಗಳು ನಡೆಯುತ್ತೆ. ಮುಂದಿನ ದಿನಮಾನದಲ್ಲಿ ಯಾವತ್ತೂ ಏನು ಪ್ರವಾಸ ಹೇಗೆ ಅನ್ನುವಂಥದ್ದು ಎಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬರುವಂಥದ್ದಾಗುತ್ತೆ. ಆತುರವಾದಂತಹ ನಿರ್ಧಾರಗಳಿಂದ ಕೆಲವು ಕೆಲಸಗಳಲ್ಲಿ ವ್ಯತ್ಯಾಸಗಳಾಗಬಹುದು. ಹಾಗಾಗಿ ಯಾವುದೇ ಕೆಲಸಕ್ಕೂ ಆತುರವನ್ನು ಮಾಡಿಕೊಳ್ಬೇಡಿ, ನಿಧಾನವಾಗಿ ಆ ಕೆಲಸವನ್ನು ಮಾಡಿ. ಇಲ್ಲದೇ ಇದ್ದರೆ ಅದಲಿ ಬದಲಿ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಯಾವಾಗ ಆತುರವನ್ನು ಮಾಡ್ಕೊಳ್ತೀವಿ, ಏನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಮರೆತು ಮಾಡಬೇಕಾಗತ್ತೆ. ಮನೆಯವರಿಗೆ ಅಚ್ಚರಿ ನೀಡ್ತಕ್ಕಂತಹ ವಿಷಯ ಏನಾದರೂ ಬರಬಹುದು. ನಿಮ್ಮ ಬದಲಾವಣೆಯೋ ಅಥವಾ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರವೋ ಅಥವಾ ನಿಮಗೆ ಪ್ರಾಪ್ತವಾಗ್ತಕ್ಕಂತಹ ಯಾವುದೋ ಒಂದು ವಸ್ತುವೋ ವಿಷಯವೋ ಅಥವಾ ಸ್ಥಾನಮಾನವೋ ಗೌರವವೋ ಇದು ಮನೆಯವರಿಗೆಲ್ಲ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಉನ್ನತ ಶಿಕ್ಷಣ ಗಂಭೀರವಾದಂತಹ ವಿಚಾರವಾಗುತ್ತೆ. ಅಂದರೆ ಉನ್ನತ ಶಿಕ್ಷಣಕ್ಕೆ ಹೋಗಬೇಕಾ ಅಥವಾ ಕೆಲಸಕ್ಕೆ ಹೋಗಬೇಕಾ, ಉನ್ನತ ಶಿಕ್ಷಣವನ್ನು ಮಾಡೋದಾದರೆ ಇಲ್ಲೇ ಮಾಡಬೇಕಾ ವಿದೇಶಕ್ಕೆ ಹೋಗಬೇಕಾ, ಹೀಗೆ ಅದು ತುಂಬ ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ. ಯಾವ ನಿರ್ಧಾರವನ್ನು ಮಾಡಬೇಕು ಅನ್ನುವಂಥದ್ದೇ ದೊಡ್ಡ ಸವಾಲಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದಾಗಬಹುದು. ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಆ ಜಗನ್ಮಾತೆ ವಿದ್ಯಾ ಸರಸ್ವತಿ ನಿಮಗಿರತಕ್ಕಂತಹ ಗೊಂದಲವನ್ನು ನಿವಾರಣೆ ಮಾಡಲಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ 12 ಬಾರಿ ಪಠನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ಇದು ಜೀವಕ್ಕೆ ಏನು ತೊಂದರೆ ಅಲ್ಲದೆ ಇದ್ದರೂ ಕೂಡ ಹಲವಾರು ಕೆಲಸಗಳಿಗೆ ನಿಮಗೆ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗಬಹುದು. ಶಾಂತಿ ಮತ್ತು ತಾಳ್ಮೆ ಇದು ಎರಡೂ ನಿಮಗೆ ಸಹಕರಿಸುತ್ತೆ. ಹಾಗಾಗಿ ಶಾಂತಿಯಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಜಮೀನಿಗೆ ಸಂಬಂಧಪಟ್ಟ ಹಾಗೆ, ಭೂಮಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೀಬಹುದು, ಅದನ್ನು ಗಮನಿಸ್ಕೊಳ್ಳಿ. ಆತ್ಮಾವಲೋಕನದ ದಿನ, ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕಾದಂತಹ ದಿವಸ. ನಿಮ್ಮನ್ನು ನೀವು ನೋಡ್ಕೊಳ್ಬೇಕು, ಏನು ತಪ್ಪು ನಡೆದಿದೆ, ಹಿಂದೆ ನನ್ನಿಂದ ಏನೆಲ್ಲ ಆಗಿದೆ, ಯಾವುದು ಒಳಿತು ಯಾವುದು ಕೆಡಕು, ಏನಾದರೂ ತಪ್ಪಾಗಿದ್ದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ದರೆ ಅದು ಹಾಗೇ ಮುಂದುವರೆದ್ರೆ ಅದು ನಿಮ್ಮದೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಈಗಲೂ ನಿಮ್ಮದೇ ತಪ್ಪಾಗಿರುತ್ತೆ, ಅದಕ್ಕೆ ಪ್ರಾಯಶ್ಚಿತ್ತ. ಆದರೆ ಆ ಪಾಪ ಪ್ರಜ್ಞೆ ನಿಮಗೆ ಪ್ರತಿ ಹಂತದಲ್ಲೂ ಕೂಡ ಕಾಡುವ ಹಾಗಾಗತ್ತೆ. ಅದಾಗಬಾರದು ಅಂತ ಅರ್ಥ. ರಹಸ್ಯ ಶತ್ರುಗಳು ನಿಮ್ಮ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ, ಅದು ನಿಮ್ಮ ಗಮನಕ್ಕೆ ಬರೋದಿಲ್ಲ. ನೀವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಯಾವ ಕ್ಷಣದಲ್ಲಿ ಯಾವ ರೀತಿಯ ಪ್ರಭಾವ ಬೇಕಾದರೂ ಕೂಡ ನಿಮ್ಮ ಮೇಲೆ ಬೀರಬಹುದು ಅನ್ನುವಂಥದ್ದು ಸೂಚನೆ. ಮನೆಯವರ ಸಲಹೆ ಬಹಳ ಮುಖ್ಯವಾಗಿರುತ್ತೆ. ದೊಡ್ಡವರು ಏನು ಹೇಳ್ತಾರೆ ಮನೆಯಲ್ಲಿ ಅದನ್ನು ಕೇಳಿಕೊಂಡು ಅದರಂತೆ ನಡೆಯುವಂಥದ್ದು ಅತಿ ಮುಖ್ಯವಾಗುವಂಥದ್ದು. ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಪಠನೆ ಮಾಡಿ. ಅದು ಒಂದು ವೇಳೆ ಪಠನೆ ಮಾಡೋದಕ್ಕೆ ಅವಕಾಶ ಆಗಲಿಲ್ಲ, ಬರಲಿಲ್ಲ ಅಂತಾದರೆ ಅದನ್ನು ಶ್ರವಣ ಮಾಡಿ ಇರತಕ್ಕಂತಹ ಪಾಪ ಪ್ರಜ್ಞೆಯನ್ನು ದೂರ ಮಾಡಿಕೊಳ್ಳಿ. ಶುಭವಾಗಿ. ಮಿಥುನ ರಾಶಿ, ಧಾರ್ಮಿಕ ಚಿಂತನೆಗಳಿಂದ ನಿಮ್ಮ ತಪ್ಪಿನ ಅರಿವಾಗಬಹುದು. ಧರ್ಮಕರ್ಮಗಳ ಬಗ್ಗೆ ಯಾವಾಗ ನಮಗೆ ಆಲೋಚನೆಗಳು ಬರುತ್ತೆ, ಅದರ ಬಗ್ಗೆ ವಿಚಾರಗಳು ಮುನ್ನೆಲೆಗೆ ಬರುತ್ತೆ, ಚರ್ಚೆಗಳಾಗತ್ತೆ, ಆಗ ನಾನು ಮಾಡಿದ್ದು ಸರಿಯೇ ತಪ್ಪೇ ಅನ್ನುವಂತಹ ವಿವೇಚನೆ ಮನಸ್ಸಿನಲ್ಲಿ ಮೂಡುತ್ತೆ. ಸರಿ ತಪ್ಪುಗಳ ಅರಿವಾಗ್ಬಿಟ್ರೆ ಸರಿಯಾದ್ದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು, ತಪ್ಪಾಗಿರುವಂಥದ್ದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು, ಮುಂದೆ ಹಾಗಾಗದೇ ಇರುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು, ಈ ಒಂದು ವಿವೇಚನೆ ಜಾಗೃತವಾಗಬೇಕಾದಂಥದ್ದು. ದೈನಂದಿನ ಕಾರ್ಯಗಳಿಗೆ ಮಹತ್ವವನ್ನು ನೀಡಿ. ಪ್ರತಿನಿತ್ಯ ಏನು ಕೆಲಸಗಳಿದೆ ಅದಕ್ಕೆ ಆದ್ಯತೆಯನ್ನು ನೀಡ್ತಾ ಹೋಗಬೇಕು. ವ್ಯಾಪಾರದಲ್ಲಿ ಅನಿರೀಕ್ಷಿತವಾದಂತಹ ಲಾಭ ನಿಮ್ಮ ಕೈ ಹಿಡಿತಕ್ಕಂಥದ್ದಾಗತ್ತೆ. ನಿಮ್ಮ ನಿರೀಕ್ಷೆಯಲ್ಲೇ ಇರೋದಿಲ್ಲ, ನೀವು ಅಂದುಕೊಂಡೇ ಇರೋದಿಲ್ಲ, ಅಂತಹ ಲಾಭ ನಿಮಗೆ ಸಿಕ್ಕಿದಾಗ ಅತಿಯಾದಂತಹ ಸಂತೋಷ
ನೀವು ಮಾಡ್ತಕ್ಕಂತಹ ಕೆಲಸದ ಬಗ್ಗೆ ಒಂದು ದೃಢತೆ ಹೆಚ್ಚಾಗುವಂಥದ್ದಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ. ಆದರೆ ಮುಂದಿನ ದಿನಮಾನದಲ್ಲಿ ಅದು ಒಳ್ಳೆಯದಾಗಬಹುದು ಅನ್ನುವಂತಹ ಭರವಸೆಯಲ್ಲಿ ಆ ಚರ್ಚೆಗಳೆಲ್ಲ ನಡೀತಕ್ಕಂಥದ್ದಾಗುತ್ತೆ. ವಿಶ್ರಾಂತಿ ಇಲ್ಲದೆ ಇರತಕ್ಕಂತಹ ದುಡಿಮೆ ಆದರೂ ಕೂಡ ಮನಸ್ಸಿಗೆ ಸಮಾಧಾನ. ಕಾರಣ, ನೀವು ಅಂದುಕೊಂಡಂತಹ ಲಾಭ ಬರ್ತಾ ಇದೆ, ಹಣ ಕೈಯಲ್ಲಿ ಓಡಾಡ್ತಾ ಇದೆ, ಅದೆಲ್ಲವನ್ನ ಮರೆಸಿಬಿಡುತ್ತೆ ಅನ್ನುವಂಥದ್ದು. ಮಾತಿನಿಂದ ಬೇರೆಯವರನ್ನ ಕಟ್ಟಿ ಹಾಕಬೇಡಿ. ಬಲವಂತವಾಗಿ ಯಾರಿಗೋ ಏನೋ ಒಪ್ಪಿಸುವಂಥದ್ದು, ನಿಮ್ಮ ಮಾತಿಗೆ ಅವರು ಬೆಲೆಯನ್ನು ಕೊಡಬೇಕಾ ಬೇಡವಾ ಅನ್ನುವ ಜಿಜ್ಞಾಸೆಯಲ್ಲಿರತಕ್ಕಂಥದ್ದು. ಆ ರೀತಿ ಅದನ್ನು ಮಾಡಬಾರ್ದು ಅಂತ ಹೇಳಿ ಅರ್ಥ. ವೃದ್ಧರಿಗೆ ಸಹಾಯವನ್ನು ಮಾಡಿ, ವಯಸ್ಸಾದಂಥವ್ರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಅವರ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನಗಳು ನಡೀಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತಂದುಕೊಳ್ಬೇಡಿ. ಯಾವುದೋ ಒಂದು ಧರ್ಮ ಕಾರ್ಯ, ಭಗವಂತನನ್ನು ಸ್ತುತಿ ಮಾಡುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಪುಣ್ಯಕ್ಷೇತ್ರಗಳಿಗೆ ದರ್ಶನಕ್ಕೆ ಹೋಗುವಂಥದ್ದು, ಮನೆಯಲ್ಲಿ ಪೂಜೆ ಪುನಸ್ಕಾರ, ಜಪ ತಪ ಹೋಮ, ಈ ರೀತಿ ಎಲ್ಲ ಮಾಡುವಂತಹ ವಿಚಾರದಲ್ಲಿ ಎಷ್ಟು ಮಾಡಿದರೂ ಇಷ್ಟೇ ಅನ್ನುವಂತಹ ಮಾತು ಬಂದುಬಿಟ್ರೆ, ಅನ್ನುವಂತಹ ಭಾವನೆ ಬಂದುಬಿಟ್ರೆ ಮಾಡಿದ್ದೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ. ಆ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಬಾರದು ಅಂತ ಅರ್ಥ. ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ, ಎಲ್ಲವೂ ಕೂಡ ಅದರಿಂದ ಸರಿಯಾಗ್ತಕ್ಕಂಥದ್ದಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಶರೀರದಲ್ಲಿ ಸ್ವಾಸ್ಥ್ಯ ಇರೋದಿಲ್ಲ, ಅಂದರೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಆಗಬಹುದು. ಯಾವುದೇ ಬಾಕಿ ಕೆಲಸಗಳು ಏನೇ ಇದ್ದರೂ ಕೂಡ ಅದನ್ನಿವತ್ತು ಪೂರ್ತಿ ಮುಗಿಸ್ತೀನಿ ಅಂತಕ್ಕಂತಹ ಸಂಕಲ್ಪವನ್ನು ನೀವು ಮಾಡಿ ಆದಷ್ಟು ಸಾಯಂಕಾಲಕ್ಕಿಂತ ಮುಂಚೆ ಮುಗಿಸ್ಕೊಂಡ್ರೆ ಒಳ್ಳೆಯದು ಅಂತ ಅರ್ಥ. ಯುವಕ ಯುವತಿಯರಿಗೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಕ್ಕಬಹುದಾದಂತಹ ಸೂಚನೆ. ಹಿಂದೆ ಬರೆದಂತಹ ಪರೀಕ್ಷೆಗಳು ನಿಮಗೆ ಇವತ್ತು ಯಶಸ್ಸಿನ ಹಾದಿಯನ್ನು ತಿರ್ಕೊಳ್ಳಿಕ್ಕೆ ಕಾರಣವಾಗುತ್ತೆ ಅಂತ ಅರ್ಥ. ಯಾರ ಜೊತೆಯಲ್ಲೂ ಕೂಡ ಜಗಳವಾಗಲಿ ಮನಸ್ತಾಪವಾಗಲಿ ಖಂಡಿತವಾಗಿ ಬೇಡ. ಯಾರ ದ್ವೇಷವನ್ನೂ ಕೂಡ ಕಟ್ಟಿಕೊಳ್ಳಬೇಡಿ ಅನ್ನುವಂಥದ್ದು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡಿ. ಶುಭವಾಗಿ.